ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿಜಿ ಆಗ್ಬೇಕು. ರಾಹುಲ್ ಗಾಂಧಿಗೆ ಇದಿಲ್ಲ ಬಿಟ್ಟಿಲ್ಲ. ನಮ್ಮ ದೇಶನ ಆಳುವಷ್ಟು ಶಕ್ತಿ ಸಾಮರ್ಥ್ಯ ರಾಹುಲ್ ಗಾಂಧಿ ಹೊಂದಿಲ್ಲ. ಯಾರೇ ಒಬ್ಬರಾದ್ರೂ, ಒಬ್ಬ ರೈತ ಆಗ್ಲಿ ಬೇರೆ ಯಾರೇ ಆದ್ರೂ ಬದಲಾವಣೆ ಮಾಡ್ಬೇಕಂದ್ರೆ ಸುತ್ತದೇನೆ ಗೊತ್ತಾಗೋದು ನಮ್ಮ ದೇಶ ಹೆಂಗ್ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. GST ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗುತ್ತೆ. ನಮ್ ಜಿ ಡಿ ಪಿ ಹೆಚ್ಚು GDP ಆಗುತ್ತೆ, ಇದಾಗುತ್ತೆ. ಈಗ ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ಸಿಗರಿಗೆ ತ್ರೇತಾಯುಗದಲ್ಲಿ ರಾಮನ್ ಕಂಡ್ರೆ ರಾಕ್ಷಸರಿಗೆ ಭಯ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಕಂಡ್ರೆ ಇವ್ರಿಗೆ ಕೌರವ್ರಿಗೆ ಭಯ, ಈ ಕಲಿಯುಗದಲ್ಲಿ ಮೋದಿನ ಕಂಡ್ರೆ ಕಳ್ಳ ಕಾಂಗ್ರೆಸ್ಗೆ ಭಯ ಆಗಿದೆ ಅಷ್ಟೇ. ರಾಹುಲ್ ಗಾಂಧಿ ನಮ್ಗೆ ಬೇಕಿಲ್ಲ, ಮೋದಿನೇ ಆದ್ರೆ ಒಳ್ಳೇದು. ನಮ್ಗೆ ತೊಂದರೆ ಏನಾಗಿರಲ್ಲ. ಅವರು ನಮ್ಕ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ. ಕಾಂಗ್ರೆಸ್ ಸರ್ಕಾರ ಸುಳ್ಳು ಕಾಂಗ್ರೆಸ್ ಸರ್ಕಾರ ಅದು. ಮೋದಿ ಹೇಳೋದು ತಪ್ಪೇನಿಲ್ಲ, ಕರೆಕ್ಟ್ ಹೇಳ್ತಾರೆ. 60% ಇವ್ರು ತಕ್ಕಂತವ್ರಿ ಅಂತ ಹೇಳ್ತಾವ್ರಿ. ಕಾಂಗ್ರೆಸ್ 60% ಸರ್ಕಾರ ಇದು. ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿಜಿ ಆಗ್ಬೇಕು. ಯಾಕೆ ಸರ್? ರಾಹುಲ್ ಗಾಂಧಿಗೆ ಇದಿಲ್ಲ ಬಿಟ್ಟಿಲ್ಲ. ನಮ್ಮ ದೇಶನ ಆಳುವಷ್ಟು ಶಕ್ತಿ ಸಾಮರ್ಥ್ಯ ರಾಹುಲ್ ಗಾಂಧಿ ಹೊಂದಿಲ್ಲ. ಮೋದಿನ ಬಿಟ್ರೆ ಬೇರೆ ಯಾರು ಆ ಶಕ್ತಿ ಸಾಮರ್ಥ್ಯ ಹೊಂದಿರೋರು ಕಾಣಿಸ್ತಾ ಇಲ್ಲ ಈಗಿನ ಲೀಡರ್ಸ್ ಅಲ್ಲಿ. ಸರ್, ಈಗ ಮೋದಿ ಅವ್ರು ಬಂದ್ಬಿಟ್ಟು ಬರೀ ದೇಶ ಸುತ್ಕೊಂಡಿರ್ತಾರೆ, ದೇಶ ಅಭಿವೃದ್ಧಿ ಏನೂ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಒಪಿನಿಯನ್? ಮೇಡಮ್, ಯಾರೇ ಒಬ್ಬ ಯಜಮಾನ ಇರ್ಬೋದು. ಇವಾಗ ಯಜಮಾನ್ತನ ಕಟ್ಕೊಂಡು ಒಬ್ಬ ಯಜಮಾನನು ಮನೇಲಿ ಕೂತ್ಕೊಂಡಿದ್ರೆ ಏನ್ ಗೊತ್ತಾಗುತ್ತೆ ಅವ್ರಿಗೆ? ಏನೂ ಗೊತ್ತಾಗಲ್ಲ. ಒಂದು ಪೇಟೆಗೆ ಹೋದ್ರೆ ಗೊತ್ತಾಗುತ್ತೆ, ಒಂದು ಜಿಲ್ಲೆಗೆ ಹೋದ್ರೆ ಗೊತ್ತಾಗುತ್ತೆ, ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ಹೆಂಗಿದೆ ಏನಿದೆ ಅಂತ ಹೇಳ್ಬಿಟ್ಟು. ಯಾರೇ ಒಬ್ಬರಾದ್ರೂ, ಒಬ್ಬ ರೈತ ಆಗ್ಲಿ ಬೇರೆ ಯಾರೇ ಆದ್ರೂ ಬದಲಾವಣೆ ಮಾಡ್ಬೇಕಂದ್ರೆ ಸುತ್ತದೇನೆ ಗೊತ್ತಾಗೋದು ನಮ್ ದೇಶ ಹೆಂಗ್ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸರ್, ಈಗ GST ಮಾಡೋದ್ರಿಂದ ತೊಂದರೆ ಆಗ್ತಾ ಇಲ್ವಾ ಬಡವರಿಗೆಲ್ಲ? ಏನ್ ತೊಂದರೆ ಏನಿಲ್ಲ ಮೇಡಮ್. GST ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗುತ್ತೆ. ನಮ್ GDP ಹೆಚ್ಚು GDP ಆಗುತ್ತೆ, ಇದಾಗುತ್ತೆ. GDP ರೈಸ್ ಆಗುತ್ತೆ. ಸರ್, ಈಗ ಬಿಜೆಪಿ ಸರ್ಕಾರವನ್ನ 60-40 ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ. ಇದಕ್ಕೆ ನೀವು ದಾಖಲೆ ಏನಿಲ್ವಲ್ಲ ಮೇಡಮ್ ಹೇಳೋರ್ಗೆ. ಈಗ ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ಸಿಗರಿಗೆ ತ್ರೇತಾಯುಗದಲ್ಲಿ ರಾಮನ್ ಕಂಡ್ರೆ ರಾಕ್ಷಸರಿಗೆ ಭಯ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಕಂಡ್ರೆ ಇವ್ರಿಗೆ ಕೌರವ್ರಿಗೆ ಭಯ, ಈ ಕಲಿಯುಗದಲ್ಲಿ ಮೋದಿನ ಕಂಡ್ರೆ ಕಳ್ಳ ಕಾಂಗ್ರೆಸ್ಗೆ ಭಯ ಆಗಿದೆ ಅಷ್ಟೇ. ಆ ಒಂದು ಇದಕ್ಕೋಸ್ಕರ ಯಾವುದೋ ಒಂದು ಹೇಳಿಕೆ ಕೊಡ್ತಾ ಇದಾರೆ ಅಷ್ಟೇ. ಓಕೆ ಸರ್, ಒಟ್ಟಾರೆಯಾಗಿ ಮೋದಿ ಅವರು ಈ ಬಾರಿ ಬಂದ್ರೆ ಏನ್ ಅಭಿವೃದ್ಧಿ ಆಗ್ಬೋದು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ? ದೇಶ ರಕ್ಷಣೆ ಆಗಿರುತ್ತೆ. ಅಭಿವೃದ್ಧಿ ಅನ್ನೋದಕ್ಕಿಂತಲೂ ನಮ್ಮ ದೇಶ ರಕ್ಷಣೆ ಇರುತ್ತೆ, ನಮಗ್ ರಕ್ಷಣೆ ಇರುತ್ತೆ. ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ರಕ್ಷಣೆ ಅನ್ನೋದು ಮುಖ್ಯ. ಅಭಿವೃದ್ಧಿ ಮಾಡ್ಕೊಳ್ಳೋದು ನಾವು ದುಡಿದ್ರೆ ತಾನೇ ನಮ್ಗೆ ಅಭಿವೃದ್ಧಿ ನಮ್ಮ ನಾಗರಿಕರಿಂದನೇ ಅಭಿವೃದ್ಧಿ ಆಗುತ್ತೆ. ದೇಶ ರಕ್ಷಣೆ ಬೇಕಲ್ವ ನಮ್ಗೆ ಮುಖ್ಯ. ಯಾವುದೇ ಒಂದು ಡಿಸಿಷನ್ ತಗೊಂಡ್ರು ಸಹ ಒಳ್ಳೆ ಡಿಸಿಷನ್ ತಗೊಂತಾರೆ. 370 ಆರ್ಟಿಕಲ್ ರದ್ದು ಮಾಡಿದ್ರು. 400 ವರ್ಷಗಳಿಂದ ಅಲ್ಲಿ ಪಂಡಿತರು ಏನ್ ಕಷ್ಟ ಬೀಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಗೊತ್ತಿರೋಂಥ ವಿಚಾರ, ಎಲ್ಲ ಓದಿರೋರ್ಗೆ ಎಲ್ಲ ಗೊತ್ತಿರೋಂಥ ವಿಚಾರನೇ. ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ. ರಾಮ ಮಂದಿರ ನಿರ್ಮಾಣ ಯಾರಿಂದನೂ ನಿರ್ಮಾಣ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಅವ್ರು ಮಾಡ್ತಾರೆ. ಅವ್ರು ತಗೊಳ್ಳೋ ನಿರ್ಧಾರ ಪ್ರತಿಯೊಂದು ನಮ್ಮ ದೇಶಕ್ಕೆ ಅನುಕೂಲವಾಗಿರುತ್ತೆ. ಅದಕ್ಕಾಗಿ ಮೋದಿಜಿ ಬರಲೇಬೇಕು, ಮೋದಿಜಿ ಇರಲೇಬೇಕು. ರಾಹುಲ್ ಗಾಂಧಿ ನಮ್ಗೆ ಬೇಕಿಲ್ಲ. ಆ ರಾಹುಲ್ ಗಾಂಧಿ ಒಂಥರ ಅವರು ಹೆಂಗ್ಸಲ್ಲ ಗಣಸು ಅಲ್ಲ. ಮೋದಿನೇ ಆದ್ರೆ ಒಳ್ಳೇದು ನಮ್ಗೆ. ಸರ್, ಈಗ ಮೋದಿ ಬಂದು GST ಮಾಡೋದ್ರಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗ್ತದೆ, ಬಡವರಿಗೆ ತೊಂದರೆ ಆಗ್ತದೆ ಅಂತೆಲ್ಲ ಹೇಳ್ತಾ ಇದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ತೊಂದರೆ ಏನಾಗಿರಲ್ಲ. ಅವರು ನಮ್ಕ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ. ಕಾಂಗ್ರೆಸ್ ಸರ್ಕಾರ ಸುಳ್ಳು ಕಾಂಗ್ರೆಸ್ ಸರ್ಕಾರ ಅದು. 70 ವರ್ಷದಿಂದ ರಾಜಕೀಯ ಮಾಡಿ ಎಲ್ಲ ಸುಳ್ಳು ಹೇಳಿ ಈ ಕರ್ನಾಟಕದಲ್ಲಿ ಸುಳ್ಳು ಭರವಸೆ ಕೊಟ್ಟು ಅವ್ರು ಬಂದಿರೋದಷ್ಟೇ. ನೆಕ್ಸ್ಟ್ನು BJP ಸರ್ಕಾರ ಬರ್ತದೆ, ಏನು ಭಯವೇನಿಲ್ಲ. ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ನಮ್ಗೆ. ಸರ್, ಈಗ ಮೋದಿ ಅವರು ಅಂದ್ರೆ 60-40 ಸರ್ಕಾರ ಅಂತ ಹೇಳ್ತಾರೆ, ಅಂದ್ರೆ 60% 40% ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಮೇಡಮ್ನವ್ರೆ, ಮೊದಲು ಕಾಂಗ್ರೆಸ್ನವ್ರು ಏನಿದ್ರು 40% ಅಂದ್ರು, ಈಗ 60% ಮಾಡಿಬಿಟ್ಟವ್ರು ಕಾಂಗ್ರೆಸ್ನವರು. ಮೋದಿ ಹೇಳೋದು ತಪ್ಪೇನಿಲ್ಲ, ಕರೆಕ್ಟ್ ಹೇಳ್ತಾರೆ. 60% ಇವ್ರು ತಕ್ಕಂತವ್ರಿ ಅಂತ ಹೇಳ್ತಾವ್ರಿ. ಕಾಂಗ್ರೆಸ್ನವ್ರು 60% ಸರ್ಕಾರ ಇದು. ನಮ್ಮ ಕರ್ನಾಟಕದಲ್ಲಿ ಲೂಟಿ ಹೊಡಿತಾವ್ರಿ ಈಗ ಜನ. ಇವರೆಲ್ಲ ಮಿನಿಸ್ಟ್ರಿಗಳೆಲ್ಲ ಲೂಟಿ ಹೊಡಿತಾ ಇದ್ದಾರೆ. ಮೋದಿ ಬರ್ಬೇಕು ನಮ್ಗೆ ಪ್ರಧಾನಮಂತ್ರಿ. ಇದು ರಾಹುಲ್ ಗಾಂಧಿ ಅವ್ರು ಹೆಂಗ್ಸಲ್ಲ ಗಣಸಲ್ಲ. ಅವ್ರ ಕತೆ ನಮ್ಗೆ ಬೇಕಾಗಿರಲ್ಲ. ಅವರು ನಮ್ಮ ದೇಶ ಏನು ಉದ್ಧಾರ ಮಾಡೋದಿಲ್ಲ. ಅವ್ರು ಕಾಂಗ್ರೆಸ್ನವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಇರ್ಬೇಕು ನಮ್ಗೆ. ಸರ್, ಒಟ್ಟಾರೆಯಾಗಿ ಮೋದಿ ಅವ್ರ ಕಡೆಯಿಂದ ಇನ್ನ ಏನ್ ಅಭಿವೃದ್ಧಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಕ್ಸ್ಪೆಕ್ಟ್ ಆಗುತ್ತೆ ಮೇಡಮ್, ಆಗುತ್ತೆ. ಇನ್ನ ನಮ್ಮ ನಂಬರ್ 1
ದೇಶ ಮಾಡ್ತಾರೆ. ಇವಾಗ 3ನೇ ಸ್ಥಾನದಾಗಿದೆ. ನಂಬರ್ 1 ನಮ್ಮ ದೇಶ ಭಾರತ ಸರ್ಕಾರ ಆಗುತ್ತೆ. ಮೋದಿ ಅವರು ಆಗ್ಬೇಕು. ಯಾಕೆ ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಸರ್ ಅವರು GST ಮಾಡಿದ್ರೆ ಎಷ್ಟೋ ಜನ ಬಡವರಿಗೆ ತುಂಬಾ ಕಷ್ಟ ಆಗ್ತಿದೆ. ಇದಕ್ಕೆ ಮುಂಚೆನೂ ಇತ್ತು, ಈಗಲೂ ಇತ್ತು. ಮುಂಚೆ GST ಅಷ್ಟು ಮುಂಚೆ level ಟ್ಯಾಕ್ಸ್ ತರ ಇತ್ತು, ಈಗ GST ಇದೆ. ಎಲ್ಲ ಒಂದೇ ಅಲ್ವಾ? ಇದರಿಂದ ತುಂಬಾ ಜನ ಬಡವರಿಗೆ ಕಷ್ಟ ಆಗ್ತಿದೆ ಅಂತ ಅನಿಸ್ತಿದೆ. ಏನಿಲ್ಲ, ಬಡವರಿಗೆ ಅನುಕೂಲ ಮಾಡ್ತಾ ಇರೋದು ಅವರು. ಅಂದ್ರೆ ಈಗ ಒಂದು ಉಪ್ಪು ಪ್ಯಾಕೆಟ್ ತಗೊಂಡ್ಬೇಕಂದ್ರೆ ಅದ್ರ ಮೇಲೆ GST ಇರುತ್ತೆ. ಈಗ 10 ರೂಪಾಯಿ ಮುಂಚೆ ಟ್ಯಾಕ್ಸ್ ಅಂತ ಇತ್ತು, ಈಗ GST ಮಾಡಿದ್ದಾರೆ ಅಷ್ಟೇ ಅಲ್ವಾ? ಉಪ್ಪು ಪ್ಯಾಕೆಟ್ ಈಗ 15 ರೂಪಾಯಿ ಆಗಿದೆ. ಅಂದ್ರೆ ಏಕಾಏಕಿ 5 ರೂಪಾಯಿ GST ಬೀಳ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ತುಂಬಾ ಬಡವರಿಗೆ ಎಲ್ಲ ಕಷ್ಟ ಆಗಲ್ಲ? ಏನಿಲ್ಲ ಮೇಡಮ್ ಅವರೇ, ಬಡವರಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ಸರ್ ಈಗ ಬಿಜೆಪಿ ಸರ್ಕಾರ ಬಂದು 80-40 ಅಂದ್ರೆ 60-40 ಸರ್ಕಾರ, ಕಮಿಷನ್ ಸರ್ಕಾರ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ನಿಮ್ಮ ಒಪಿನಿಯನ್? ಅದೆಲ್ಲ ಸುಳ್ಳು ಬಿಡಿ, ಯಾರು ನೋಡಿದ್ದಾರೆ ಅದೆಲ್ಲ? ಈಗ ಜನ ಹೇಳ್ತಿದ್ದಾರೆ, ಮತ್ತೆ ಅಪೋಸಿಷನ್ ಪಾರ್ಟೀಸ್ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಆಪೋಸಿಟ್ ಅವ್ರು ಹೇಳ್ತಾರೆ, ಏನ್ ಮಾಡಿದ್ರು ಹೇಳ್ತಾರೆ ಆಪೋಸಿಟ್ ಅವರು. ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಮೇಲೆ, ಅಷ್ಟೇ ಅಲ್ವಾ? ಈಗ ಮೋದಿ ಅವರು ಕೇವಲ ಬರೀ ಬೇರೆ ದೇಶಗಳು ಸುತ್ತೋದಿಕ್ ಅಷ್ಟೇ ಲಾಯಕ್ಕು, ಇದುವರೆಗೂ ಪ್ರೆಸ್ ಮೀಟ್ ಮಾಡಿಲ್ಲ. ಇದ್ರ ಬಗ್ಗೆ ನಿಮ್ಮ ಪ್ರೆಸ್ ಮೀಟ್ ಅವ್ರು ಮಾಡ್ತಾನೆ ಇರ್ತಾರೆ, ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಕಷ್ಟ ಸುಖ ಹೇಳ್ತಾನೆ ಇರ್ತಾರಲ್ವಾ? ಜನಕ್ಕೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಅಂದ್ರೆ ಕೇವಲ ಅವರು ಬರೀ ದೇಶ ಸುತ್ತಾಡ್ಕೊಂಡಿದ್ದಾರೆ, ಅಂತ ಇಂತ ಶೋಕಿ ಬಟ್ಟೆಗಳು ಹಾಕ್ತಾ ಇದಾರೆ. ಅದನ್ನೇ ಅದೆಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಬಿಜೆಪಿ ಸರ್ಕಾರ ಅಥವಾ ಮೋದಿ ಅವ್ರು ಬರೋದ್ರಿಂದ ಇನ್ನ ಏನ್ ಅಭಿವೃದ್ಧಿ ಆಗ್ಬೋದು ಅಂತ ನೀವ್ ಅನ್ಕೊಂಡಿದೀರಾ? ದೇಶ ಸುಭಿಕ್ಷವಾಗಿರುತ್ತೆ. ಅಂದ್ರೆ ಇದಕ್ಕೂ ಮುಂಚೆ ಇದ್ದಿದ್ದ ದೇಶಕ್ಕೂ ಈಗ ಇರೋಂತ ದೇಶ ತುಂಬಾ ಚೇಂಜಸ್ ಆಗಿದೆ ಅಲ್ವಾ?